ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಹಿಂಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಎಲ್ಲರದು ಕಾಫಿ ಬ್ರೇಕ್ಫಾಸ್ಟ್ ಆಯಿತಾ? ಟೈಮ್ ಬಂದು 8:45 ಇವಾಗ. ಎಲ್ಲ ಕೆಲಸ ಮುಗೀತು. ಟೆಂಪಲ್ಗೂ ಕೂಡ ಹೋಗಿ ಬಂದೆ. ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತಾಯಿದೆ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಅರ್ಲಿ ಮಾರ್ನಿಂಗ್. ಇವತ್ತಿಂದ ಏನೇನು ಮಾಡಿದೆ ಬೆಳಗ್ಗೆಯಿಂದ, ಆಮೇಲೆ ನಿನ್ನೆ ಎಲ್ಲ ಏನೇನಾಯಿತು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೆಲಸ ಆಯಿತು. ಬ್ರೇಕ್ಫಾಸ್ಟ್ಗೆ ಶಾವಿಗೆ ಚಿತ್ರಾನ್ನ ಮಾಡಿದ್ದೀನಿ. ಸ್ವಲ್ಪ ಬೇಗ ಇದ್ದು ಎಲ್ಲ ಕೆಲಸ 3 ಗಂಟೆಗೆ ಎಚ್ಚರ ಆಗ್ಬಿಡ್ತು. ಯಾಕೋ ನಿದ್ರೆನೇ ಬರಲಿಲ್ಲ ಗೈಸ್. ಸೊ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ನ್ಯೂ ಇಯರ್ ಸಂಜೆ ಏನೇನಾಯಿತು ಅಂತ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ, ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಮಿಸ್ ಮಾಡಬೇಡಿ ಅಂತ. ಸೊ ಮಕ್ಕಳು ಇಷ್ಟಪಟ್ಟರು ಅಂತ ಒಂದು ಪುಟ್ಟ ಕೇಕ್ನ ಸತೀಶು ತಂದುಕೊಟ್ರು. ಸೊ ಕಟ್ ಮಾಡೋಣ ಮನೇಲಿ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಬಟ್ ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡು ನಿಜಕ್ಕೂ ಬೋರ್ ಆಯಿತು. ಯಾವಾಗಲೂ ಹೀಗೆ ಮಾಡ್ತಾರೆ, ಕೆಲಸ, ಒತ್ತಡ, ಪ್ರೆಷರ್ ಎಲ್ರಿಗೂ ಇರುತ್ತೆ. ಸೊ ಹಂಗಂತ ಅಂದ್ಬಿಟ್ಟು ನಮ್ಮ ಕಷ್ಟಗಳನ್ನ, ನಮ್ಮ ನೋವುಗಳನ್ನ ಮಕ್ಕಳ ಮೇಲೆ ಹೇರೋದು ಎಷ್ಟು ಸರಿ ಅಲ್ವಾ? ಅವ್ರನ್ನ ನಾನು ಬ್ಲೇಮ್ ಮಾಡ್ತಾಯಿಲ್ಲ, ಬಟ್ ಆದರೆ ಅವ್ರು ನಡ್ಕೊಂಡಿದ್ದ ರೀತಿ ನನಗೊಂಚೂರೂ ಇಷ್ಟ ಆಗಲಿಲ್ಲ. 9 ಗಂಟೆ 9:30 ತನಕ ಕಾಯಿಸ್ಬಿಟ್ರು ಮಕ್ಕಳನ್ನ. ಮಕ್ಕಳು ಬೆಳಿಗ್ಗೆನೇ ಕಟ್ ಮಾಡೋಣ ಅಂತ ಹೇಳ್ತಿದ್ರು. ನಾನೇ ಟೆಂಪಲ್ಗೆ ಹೋಗ್ಬೇಕಲ್ವ, ಅದಕ್ಕೆಲ್ಲ ಹೆಗ್ ಹಾಕ್ಬಿಟ್ಟಿರ್ತಾರೆ. ಸೊ ಪೇಸ್ಟ್ರಿ ತಂದಿದ್ದರು, ಅದಕ್ಕೋಸ್ಕರ ಟೆಂಪಲ್ಗೆ ಹೋಗಿ ಬಂದು ಸಂಜೆ ಕಟ್ ಮಾಡೋಣ ಅಂತ ಹೇಳಿದ್ದೆ ನಾನು. ಹಾಗಾಗಿ ಮಮ್ಮಿ ನಿನ್ನಿಂದ ಇಲ್ಲಾಂದರೆ ಬೆಳಗ್ಗೆನೇ ಕಟ್ ಮಾಡ್ತಾಯಿದ್ವಿ, ನೋಡು ಪಾಪ ಹೆಂಗೆ ಮಾಡಿದ್ರು ಅಂತ. ಪಾಪ ನಮ್ಮ ಇದನ್ನು ಮಕ್ಕಳೂ ಬೇಜಾರು ಮಾಡೋದು ನನಗೆ ಯಾಕೋ ಇಷ್ಟ ಅನ್ನಿಸ್ಲಿಲ್ಲ. ತುಂಬ ರೇಗಾಡಾಕ್ಬಿಟ್ಟೆ, ತುಂಬ ಬೇಜಾರು ಕೂಡ ಮಾಡಿಕೊಂಡೆ ನಾನು. ಅವ್ರನ್ನ ಯಾರೋ ಪಾರ್ಟಿ ಕರೆದಿದ್ರು ಅಂತ ಹೋದೆ, ಹಾಗೆ ಹೀಗೆ ಅಂತ ಅಂದ್ಕೊಂಡ್ರು. ಫೈನಲಿ ಫೋನ್ ಮಾಡಿ ಮಕ್ಕಳು ಹಿಂಸೆ ಕೊಟ್ಟು ಕರೆಸಿ ಸಿಂಪಲ್ಲಾಗಿ ಕೇಕೆಲ್ಲ ಕಟ್ ಮಾಡಿ. ಸೊ ಅಡುಗೆ ನಾನೇನೂ ಮಾಡಿರಲಿಲ್ಲ, ಕಾರಣ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಮಕ್ಳಿಗೂ ಎಲ್ಲೂ ಕರ್ಕೊಂಡೋಗಿಲ್ಲ, ಟೆಸ್ಟು ಹಂಗೆ ಹಿಂಗೆ ಅಂದ್ಕೊಂಡು. ಇವಳು ನೋಡಿ, ಅವಳು ಆಕ್ಸಸರೀಸ್ ಎಲ್ಲ ಇಟ್ಕೊಂಡು ತಲೆಗೆ ಹಾಕ್ಕೊಳ್ಳೋದು, ಕ್ಲಿಪ್ಸು, ಬಾರ್ಬಿಕ್ಯೂದು ಒಂದು ಸೆಟ್ಟೇ ಬೇಕು ಅಂತ ತೆಗೆಸ್ಕೊಂಡಿದ್ಲು. ನಾನು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿ ಕೊಟ್ಟಿದ್ದೆ. ಅದನ್ನೆಲ್ಲ ಹಿಡ್ಕೊಂಡು ಹೆಂಗೆ ಆಟ ಆಡ್ತಾಯಿದ್ದಾಳೆ ನೋಡಿ. ಅದನ್ನೆಲ್ಲ ನೋಡಿ ಇವನು ಮಿರರ್ ಕೊಡೆ, ನನಗೆ ಅದು ಕೊಡೆ ಇದು ಕೊಡೆ ಅಂತ ರೇಗಿಸ್ತಾ ಇದ್ದ. ನಾನು ಅದಕ್ಕೆ ನೀನೇನು ಬಾರ್ಬಿನೇನೋ ಮಿರರೆಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಅವಳು ಜುಟ್ಟು ನೋಡಿ ಮಮ್ಮಿ ವಿಡಿಯೋ ಮಾಡಬೇಡ ಮಮ್ಮಿ, ನಮ್ಮ ಮ್ಯಾಮ್ ಎಲ್ಲ ನೋಡ್ತಾರೆ ಮಮ್ಮಿ, ಮಾಡಬೇಡ ಮಮ್ಮಿ ಅಂತ ಮುಖ ಎಲ್ಲ ಹೆಂಗೆ ಮಾಡ್ಕೊಂಡಿದ್ಲು. ಫೈನಲಿ ತುಂಬ ನಿದ್ದೆಗಣ್ಣು. 10 o'clock, ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ. ನಮ್ಮ ಮೈಸೂರನ್ನ ನೋಡೋಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಕ್ರೌಡು. ಇಷ್ಟು ಜನಸಂಖ್ಯೆ ಹೆಂಗಾಯಿತು ಮೈಸೂರು ಅಂತ ಅನಿಸ್ತಾ ಇದೆ ನನಗೆ. ಯಾವ ಹೋಟೆಲ್ಗೆ ಹೋಗಿ ಯಾವುದೇ ಹೋಟೆಲ್ ಖಾಲಿ ಇಲ್ಲ, ಯಾವ ಕಫೆ ಎಲ್ಲನೂ ಬುಕ್ ಆಗಿಬಿಟ್ಟಿದ್ದಾವೆ. ಎಲ್ಲೋದ್ರೂ ಹೌಸ್ಫುಲ್ ಬೋರ್ಡ್ ಹಾಕಿದ್ದಾರೆ. ನೋಡಿ ತಲೆ ಕೆಟ್ಟೋಯ್ತು. ಫಸ್ಟಿಗೆ ನಾವು ರೆಗ್ಯುಲರಾಗಿ ಹೋಗೋವಂಥ ಸರಸ್ವತಿಪುರಂ ದೊನ್ನೆ ಬಿರಿಯಾನಿ ಸೆಂಟರ್ಗೆ ಹೋದ್ವಿ. ಅಲ್ಲಿ ಜನ ನೋಡಿ 10-15 ನಿಮಿಷನೂ ನಿಂತ್ಕೊಳ್ಳಿಲ್ಲ. ಸೊ ತುಂಬ ಕ್ರೌಡು. ಆಮೇಲೆ ಹೊಸ್ದಾಗಿ ಇಲ್ಲೊಂದು ಬಿರಿಯಾನಿ ಕೌಂಟರ್ ಆಗಿದೆ, ಅಲ್ಲಿ ಹೋದ್ವಿ. ಅಲ್ಲೂ ಪಾರ್ಕಿಂಗಿಗೆ ಪ್ಲೇಸ್ ಇಲ್ಲ. ಸೊ ಇಲ್ಲೆಲ್ಲ ಆಗಲ್ಲ ಅಂತ ಹೇಳಿ ನಾವು ಹೋದಾಗಲೇ 10 ಗಂಟೆ, ಯಾವ ಹೋಟೆಲ್ ತಾನೇ ಖಾಲಿ ಇರುತ್ತೆ. ಹೀಗೆ ಮೊಬೈಲ್ ಕ್ಯಾಂಟೀನಲ್ಲೇ ಏನಾದರೂ ಸಿಂಪಲ್ಲಾಗಿ ತಿನ್ಕೊಂಬರೋಣ ಅಂತ ನಾನು ವೈಟ್ ಕುಷ್ಕ ಬಿರಿಯಾನಿ ತೊಗೊಂಡೆ, ವಿತ್ ಶೇರ್ವಾ ಕೊಟ್ಟರು. ಮೊಬೈಲ್ ಕ್ಯಾಂಟೀನಲ್ಲೇ ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಫುಡ್ಡು, ಟೇಸ್ಟಿಯಾಗಿರುತ್ತೆ. ಇದು ಸತೀಶ್ ಫ್ರೆಂಡ್ ನಡೆಸ್ತಾ ಇರೋಂಥದ್ದು. RTO ಆಫೀಸ್ ಇದೆಯಲ್ಲ ಮೈಸೂರು, ಹಳೆಯ RTO ಆಫೀಸ್, ಅದು ಎದುರುಗಡೆ ಮೊಬೈಲ್ ಕ್ಯಾಂಟೀನ್. ಸೊ ಅದ್ರ ಜೊತೆಗೆ ಚಿಕನ್ ಲಾಲಿಪಾಪ್, ಚಿಕನ್ ಕಬಾಬ್, ಈ ಥರದ್ದೆಲ್ಲ ಏನೇನು ಬೇಕೋ ನೋಡಿ ಮಾಡಿ ತಿಂದ್ಕೊಂಡು ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಕಾರಲ್ಲೇ ತಿಂದ್ಕೊಂಡು ಬಿಸಿ ಕೊಡ್ತಾರೆ, ಅದು ಒಂದು ಇಷ್ಟ ಆಯಿತು. ದುಡ್ಡೆಲ್ಲ ಪೇ ಮಾಡಿ ವಾಪಸ್ ಬರುವಾಗ ನಮ್ಮ ಲಾಯಲ್ ವರ್ಲ್ಡ್ ಆಪೋಸಿಟ್ ಜ್ಯೂಸ್ ಸೆಂಟರಲ್ಲಿ ನನಗೊಂದು ಚೀಕು, ಸತೀಶ್ ಒಂದು ಬಟರ್ ಫ್ರೂಟ್ ತೊಗೊಂಡ್ರು. ನನಗೆ ಬೇಡವಾಗಿತ್ತು, ಕಾರಣ ಮಿಲ್ಕ್ ಹಾಕ್ಬಿಟ್ಟು
ಕೊಟ್ಬಿಟ್ಟಿರ್ತಾರೆ ಕೋಲ್ಡ್ ಮಿಲ್ಕು ಅಂತ. ಸೊ ಸಿಂಪಲ್ಲಾಗಿ ತಕ್ಕೊಟ್ರಲ್ಲ ಅಂತ ಕುಡ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ, ಇದು ಗುರುವಾರ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ವಾಕ್ ಹೋಗೋಣ ಅಂತ ನಾನು ನನ್ನ ಮಕ್ಕಳೆಲ್ಲ ಹೋಗ್ತಾಯಿದ್ದೀವಿ. ಅಲ್ಲಿಂದ ಬಂದು ನಂಗೆ ನಿಜಕ್ಕೂ ತುಂಬ ಒಂಥರ ಫೀಲ್ ಆಗ್ತಾಯಿತ್ತು. ಇವತ್ತು ಎದ್ದಿದ್ದು ಗಳಿಗೆನೇ ಚೆನ್ನಾಗಿಲ್ಲ ಅನಿಸುತ್ತೆ. ಸಿಂಪಲ್ಲಾಗಿ ರಾಯರಿಗೆ ಪೂಜೆ ಕೂಡ ಮಾಡಿದೆ. ಚಪಾತಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಡಬ್ಬಿ ಕಟ್ಟಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಮನೇಲಿ ವಾರ ಪೂಜೆ ಮಾಡಿ ರಾಯರ ಮಠಕ್ಕೆ ಬಂದೆ. ರಾಯರ ಮಠಕ್ಕೆ ಬಂದೋದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂತ ಒಂದು ದಿನ ಹಾಗೇ ಅನ್ಸಂತೆ ಎದ್ದಿದ್ಗಳಿಗೆ ಸರಿ ಇರಲ್ಲ, ಏನಾದರೂ ಒಂದು ಅಂದರೆ ಮನಸ್ಸಿಗೆ ಕಿರಿಕಿರಿ ಈ ಥರದ್ದೇ. ಇವತ್ತು ಎಲ್ಲ ಡೇ ಫುಲ್ಲು ಬುಧವಾರ ನ್ಯೂ ಇಯರ್, ಹೊಸ ವರ್ಷ 1ನೇ ತಾರೀಕು, 2ನೇ ತಾರೀಕು ಗುರುವಾರ. ಇದು ಗುರುವಾರದ ವ್ಲಾಗ್. ನಂಗೆ ನಿಜಕ್ಕೂ ಮನಸ್ಸೇ ಇಲ್ಲ, ಏನೋ ಒಂಥರ ಮೈಯೆಲ್ಲ ಭಾರ. ನಾನು ಅಂದ್ಕೊಂಡೆ ಹಿಂಗಾದಾಗ ಒಂದು ಕೆಟ್ಟ ಸುದ್ದಿ ಬರುತ್ತೆ, ಯಾರಾದರೂ ತೀರೋಗ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಆಯಿತು. ಅಲ್ಲಿಂದ ಸಾಯಿಬಾಬಾ ಮಠಕ್ಕೂ ಬಂದೆ. ನಮ್ಮ ಅಮ್ಮನ ಸೋದರ ಮಾವ ತೀರೋಗಿದ್ರು ಶ್ರಾವಣಬೆಳಗೊಳದಲ್ಲಿ. ಸೊ ಸತೀಶ್ಗೆ ಹೋಗಿ ಮುಖ ನೋಡ್ಕೊಂಬರೋಣ ಅಂದೆ, ಬಟ್ ಅವ್ರಿಗೆ ಕೆಲಸ ಇದ್ದಿದ್ದ ಕಾರಣ ಕರ್ಕೊಂಡು ಹೋಗಲಿಲ್ಲ. ತೀರೋದ್ರು, ಮುಖ ಅಂತೂ ಸಿಗಲಿಲ್ಲ. ಫೋನಲ್ಲಿ ನೋಡ್ಕೊಂಡು ಸಮಾಧಾನ ಮಾಡಿಕೊಂಡೆ. ಸ್ವಲ್ಪ ಹತ್ಬಿಟ್ಟೆ, ತಲೆನೋವು ಬಂತು. ಗುರುವಾರ ಫುಲ್ ನಾನು ವ್ಲಾಗ್ನೇ ಏನೂ ಮಾಡಲೇ ಇಲ್ಲ. ಯಾವಾಗಲೂ ಈ ಅಪ್ಪಂದು ಹಿಂಗೆ ಆಯ್ತಲ್ಲ ಅಂತ. ಮಕ್ಕಳು ಇಷ್ಟು ದಿನ ಟೆಸ್ಟು ಅದು ಇದು ಅಂದ್ಕೊಂಡು ಏನೂ ಕೆಲಸ ಮಾಡಿರಲಿಲ್ಲ. ಫಿಶ್ ಟ್ಯಾಂಕ್ ಏನೂ ಕ್ಲೀನ್ ಮಾಡಿರಲಿಲ್ಲ. ಈಗ ನನ್ನ ಮಗ ಅದನ್ನೆಲ್ಲ ಮುಗಿಸ್ತಾ ಇದ್ದಾನೆ, ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಬೆಳಗ್ಗೆಯಿಂದ ಹತ್ತಿದ್ದಕ್ಕೋ ಏನೋ ಮನಸ್ಸೇ ಸಮಾಧಾನ ಇರಲಿಲ್ಲ. ಯಾಕಂದರೆ ಸಾವು ಅಂತ ಬಂದಾಗ ಹೋಗಬೇಕು. ಈಗ ಸತೀಶ್ ಮಾಡಿದ್ದು ಸರಿನಾ ತಪ್ಪ ನೀವೇ ಹೇಳಬೇಕು ನನಗೆ. ಹಿಂಗಿದ್ದಾಗ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ನಂಬ್ತಿರೋ ಬಿಡ್ತಿರೋ ನಾ ಪ್ರತಿ ಒಂದಕ್ಕೂ ಎಷ್ಟು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಅವ್ರು ನನಗೆ ಮಾತ್ರ ಗೊತ್ತು. ಅದು ಹೇಳಿದ್ರೆ ಬಾಯಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಪ್ರತಿ ಒಂದಕ್ಕೂ ಅಡ್ಜಸ್ಟ್ ಈ 15-16 ವರ್ಷದಿಂದ ನನ್ನ ಲೈಫೇ ಫುಲ್ ಅಡ್ಜಸ್ಟ್ಮೆಂಟ್ ಲೈಫ್ ಅಂತ ಆಗಿಬಿಟ್ಟಿದೆ. ನಮ್ಮ ಅತ್ತೆ ಇದ್ದಾಗ ಒಂಥರ ಹಿಂಸೆ, ಇವಾಗ ಇನ್ನೊಂಥರ ಹಿಂಸೆ. ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಯಾರಾದರೂ ಸತ್ತೋರು ಕೆಟ್ಟೋರು ಮುಖ ನೋಡೋಕ್ಕಾಗಲ್ಲ. ಈಗ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಸೋದರ ಮಾವ ಅಂದಮೇಲೆ ನನಗೆ ಅವರು ತಾತ ಆಗಬೇಕು. ಸೊ ಕರ್ಕೊಂಡು ಹೋಗ್ಲಿಲ್ವಲ್ಲ ಅಂತ ನಿಜಕ್ಕೂ ಬೇಜಾರಾಯಿತು. ಸುಮ್ಮನೆ ರೇಗಾಡಿದ್ರೆ ಮಾತಾಡಿದ್ರೆ ಮನೇಲಿ ಜಗಳ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಲೋನ್ಲಿ ಫೀಲ್ ಆಗ್ತಾಯಿತ್ತು. ಇದೇ ಆಗೋಯ್ತಲ್ಲಪ್ಪ ನನ್ನ ಜೀವನ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದೆ. ಹಾಗೆ ಇದ್ದರೆ ಆಗುತ್ತಾ? ಮತ್ತು ಶುಕ್ರವಾರ ಎದ್ದು ಎಲ್ಲ ಕೆಲಸ ಮುಗಿಸಿ ಅಲ್ಲಿ ಬಿಟ್ಕೊಂಡು ವಾಕ್ ಹೋಗಿದ್ದೀನಿ. ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ಫೀಲಿಂಗ್ಸ್ ನಮಗೆ ಇರಬೇಕು. ಸೊ ವಾಕಿಂದ ಬರುವಾಗ ಶಾವಿಗೆ ತೊಗೊಂಬಂದಿದ್ದೆ. ಶಾವಿಗೆ ಚಿತ್ರಾನ್ನ ಮಾಡೋಣ ಅಂತ ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಹುರಿತಾ ಇದ್ದೀನಿ. ಹುರಿದಿಟ್ಕೊಂಬಿಟ್ರೆ ಈ ಕಡೆ ಸ್ವಲ್ಪ ನೀರಿಗೆ ಚೂರು ಎಣ್ಣೆ ಉಪ್ಪು ಹಾಕಿ ಶಾವಿಗೆನ ಬೇಯಿಸ್ಕೊಳ್ಳೋಣ ಅಂತ. ಅದು ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಶಾವಿಗೆ ಚಿತ್ರಾನ್ನ ಮಾಡೋಕ್ಕೆ ಚೆನ್ನಾಗಾಗೋದು. ಸುಮಾರು ಸಲ ಈ ರೆಸಿಪಿ ತೋರಿಸಿದ್ದೀನಿ. ಚಿತ್ರಾನ್ನದ ಗೊಜ್ಜು ಮಾಡಿಕೊಂಡು ಶಾವಿಗೆನ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಂತ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಶುಂಠಿನ ತುರಿದು ಹಾಕಿದ್ದೀನಿ. ಈರುಳ್ಳಿ ಟೊಮೆಟೊ ಏನೇನು ಒಗ್ಗರಣೆಗೆ ಹಾಕಬೇಕೋ ಎಲ್ಲ ಹಾಕಾದ್ಮೇಲೆ ಶುಂಠಿನ ತುರಿದು ಹಾಕಿದ್ದೀನಿ. ಅರೋಮಾ ಸಖತ್ತಾಗಿತ್ತು. ಒಂಥರ ಡಿಫ್ರೆಂಟ್ ಫ್ಲೇವರೇ ಕೊಡ್ತಾಯಿತ್ತು. ನಾವಿಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ, ಆದರೂ ನಾವು ಹೇಳಿದ ಒಂದು ಮಾತು ನಮ್ಮ ಮನೆಗಳಲ್ಲಿ ಕೇಳಲ್ಲ ಅಂದಾಗ ಮನ್ಸಿಗಾಗೋ ನೋವಿದೆಯಲ್ಲ, ಅದು ಯಾರೂ ಅದ್ರ ಸಮಾನ ಕೊಡೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಸೊ ಇದು ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಈ ಶಾವಿಗೆ ಚಿತ್ರಾನ್ನ. ಸೊ ಹಾಗಾಗಿ ಒಂದು ನಿಂಬೆಹಣ್ಣು ಫುಲ್ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ, ಕ್ಯಾರೆಟ್ ತುರಿ ಹಾಕಿದ್ದೆ. ಈಗ ಬಿಸಿ ಹೊಗೆ ಹಾಡ್ತಾ ಇದೆ ನೋಡಿ. ಶಾವಿಗೆ ಬೆಂದಿದ್ದಕ್ಕೆ ಚಿತ್ರಾನ್ನದ ಗೊಜ್ಜು ಹಾಕಿ ಮಿಕ್ಸ್ ಮಾಡಿದ್ರೆ ಶಾವಿಗೆ ಚಿತ್ರಾನ್ನ ರೆಡಿ ಆಗುತ್ತೆ. ಬೇಗ ಡಬ್ಬಿ ಕಟ್ಟಿ ತಿಂಡಿ 6:30ಗೆ ಮಾಡಿಟ್ಬಿಟ್ಟೆ. ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟೆ. ಸ್ವಲ್ಪ ನನಗೆ ತಾರಸಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ತಾರಸಿ ಕಸ ಗುಡಿಸ್ಬೇಕಾಗಿತ್ತು. ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕಲ್ವ. ಎಲ್ಲ ಮುಗಿಸಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ನಾನು ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ, ಅರ್ಚನೆ ಮಾಡಿಸ್ಕೊಂಬರೋಣ ಅಂತ ಬಂದೆ. ಅಲ್ಲೂ ಕೂಡ ಬಂದು ಏನೋ ಒಂಥರ ನನಗೆ ಈ 2025ಯಲ್ಲೇ ಒಂಥರ ಕಿರಿಕಿರಿ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರೋಂಥದ್ದು ಈ ರೀತಿ ಎಲ್ಲ ಆಗ್ತಾಯಿದೆ.
ಕಾರಣ ಮಾರ್ಚ್ ತನಕ ಶನಿ ತನ್ನ ಸ್ಥಾನನ ಪಲ್ಲಟನ ಮಾಡ್ತಾನೆ. ಆ ಟೈಮಲ್ಲಿ ಹೀಗೆಲ್ಲ ಆಗೋದು ಸಹಜ. ನಾನು ಒಬ್ಬಂಟಿನೇನೋ ಅನಿಸೋದು ಕೂಡ ಸಹಜ. ಸೊ ಹಂಗೆ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಮುಗಿಸಿ ಇಷ್ಟೆಲ್ಲ ಆಗಿದ್ದು ಗುರುವಾರ ಶುಕ್ರವಾರ ಮನೆಗೆ ಬಂದು ಹಾಲು ಕಾಯಿಸಿ ಸತೀಶ್ಗೆ ತಿಂಡಿ ಕೊಟ್ಟಿದ್ದೆ. ಅವರು ಕೂತ್ಕೊಂಡು ತಿಂಡಿ ತಿಂತಾಯಿದ್ದಾರೆ. ಏನೇ ಬೇಜಾರಿರಲಿ ಏನೇ ಇರಲಿ ನನ್ನ ಕರ್ತವ್ಯನ ನಾನು 102% ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಅವ್ರಿಗೂ ತಿಂಡಿ ಕೊಟ್ಟೆ. ನಾನು ಒಂದು ಕಪ್ ಕಾಫಿ ಮಾಡಿಕೊಂಡೆ. ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡಿದಿರಲಿಲ್ಲ. ಸೊ ಹಾಗಾಗಿ ಕಾಫಿ ಮಾಡಿಕೊಂಡು ಸ್ವಲ್ಪ ತಿಂಡಿ ತಿಂದು ಕಾಫಿ ಕುಡಿಯೋಣ ಅಂದ್ಕೊಂಡು ತಿಂಡಿ ಹಾಕೋತಾ ಇದ್ದೀನಿ. ತಿಂಡಿ ತುಂಬ ಚೆನ್ನಾಗಾಗಿತ್ತು, ಶಾವಿಗೆ ಚಿತ್ರಾನ್ನ. ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ, ನಿಮಗೆ ನಿಜಕ್ಕೂ ಗೊತ್ತಾಗುತ್ತೆ. ಸೊ ಪಪಾಯ ಕೂಡ ತಂದಿದ್ರು, ಪಪಾಯ ಕೂಡ ಕಟ್ ಮಾಡಿ ಅವ್ರಿಗೂ ಕೊಟ್ಟು ನಾನು ಒಂದು ಪೀಸ್ ಪಪಾಯ ತಿಂತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಅಷ್ಟೆಲ್ಲ ಕೆಲಸ ಮಾಡಿ ಆಳುಗಳಿಗೆ ತಿನ್ನೋಕ್ಕೆ ಆಗಲೇ ಇಲ್ಲ. ಹಾಗಾಗಿ ನೋಡಿದ್ರಲ್ಲ ನಿನ್ನೆಯಿಂದ ಏನೇನಾಯಿತು ಏನು ಎತ್ತ ವೀಡಿಯೋ ಆ್ಯಸ್ ಇಟ್ ಈಸ್ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇದು ಏನು ವೀಡಿಯೋ ಅಂತ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದಂಥದ್ದು. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ 2025 ನಿಮ್ಮ ಬಾಳಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆಯುರಾರೋಗ್ಯ, ಆಯುಸ್ ಕರುಣಿಸಲಿ ಅಂತ ಕೇಳ್ಕೊತೀನಿ. ಸೊ ನೀವು ನನಗೂ ಕೂಡ ಅದನ್ನೇ ವಿಶ್ ಮಾಡಿ ಬ್ಲೆಸ್ ಮಾಡ್ತೀರಾ ಅಂತಲೂ ಕೂಡ ಕೇಳ್ಕೊತೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ನನಗೆ, ದೇವ್ರ ಮನೇಲಿ ಪೊರ್ಕೆ ಇಟ್ಟಿದ್ದೀರಲ್ಲ ಅದು ಯಾವ ಥರ ಪೊರ್ಕೆ, ಏನು ಎತ್ತ, ಅದ್ರ ಬಗ್ಗೆ ನಮಗೆ ಡೀಟೇಲಾಗಿ ಹೇಳಿ ಅಂತ. ಅವರೊಬ್ಬರೇ ಅಂತಲ್ಲ, ಸುಮಾರು ಜನ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ದೀರಾ ಕೂಡ. ಸೊ ಅದು ಪೊರ್ಕೆ ಅಲ್ಲ, ಸಾರಿ, ದರ್ಬೆ ಅಂತ ಸಿಗುತ್ತೆ ಪಂಜಾರಿ ಅಂಗಡೀಲಿ. ಈ ಗ್ರಹಣ, ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಸಿಡ್ಲು ಆ ಥರದ್ದೆಲ್ಲ ಏನಾದರೂ ಆಗ್ತಾ ಇರುತ್ತಲ್ವ. ಸೊ ನೆಗೆಟಿವ್ ಎನರ್ಜಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ದೇವ್ರ ಮನೆಯಲ್ಲಿ ಅದನ್ನು ಇಟ್ಟರೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡುತ್ತೆ ಅಂತ. ದರ್ಬೆ ಅಂತ ಸಿಗುತ್ತೆ. ಈಗ ಪೂಜೆಗಳಿಗೆಲ್ಲ ಪುರೋಹಿತರು ಯೂಸ್ ಮಾಡ್ತಿರ್ತಾರೆ. ಈ ರಿಂಗ್ ಫಿಂಗರ್ಗೆ ಹಿಂಗೆ ನುಲ್ದುಬಿಟ್ಟು ರಿಂಗ್ ಥರ ಮಾಡಿ ಹಾಕೋತಾ ಇರ್ತಾರೆ. ನಮಗೂ ಕೂಡ ಪೂಜೆಗಳಿಗೆ ಗಂಡು ಮಕ್ಳಿಗೆ ಹಾಕ್ತಾ ಇರ್ತಾರೆ. ಈ ಪಿಂಡ ಪ್ರದಾನ ಕಾರ್ಯಕ್ರಮಗಳಲ್ಲಿ, ಆ ಥರದ ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ತೀರ. ಮೋಸ್ಟ್ ಪ್ರಾಬಬ್ಲಿ ಪುರೋಹಿತರು ಹೋಮ ಹವನಾದಿಗಳನ್ನ ಮಾಡುವಾಗ ಮನೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಪುರೋಹಿತರು ಕೂಡ ತರಿಸ್ತಾರೆ, ಬರ್ಸಿರ್ತಾರೆ ಪೂಜೆ ಸಾಮಾನು ಟೈಮ್ಗಳಲ್ಲಿ. ಸೊ ಅದು ದರ್ಬೆ ಅಂತ. ನನಗೆ ಯಾರೋ ಹಿರೀಕರು ದೇವ್ರ ಮನೆಯಲ್ಲಿ ದರ್ಬೇಡಮ್ಮ ಅಂತ ಹೇಳಿದ್ದಕ್ಕೆ ನಾನು ಇಟ್ಟಿರೋದು. ಅದು ಪೊರ್ಕೆ ಅಲ್ಲ, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅವ್ರು ನೆಗೆಟಿವ್ ಕಮೆಂಟ್ ಅಂತ ಹೇಳಿಲ್ಲ. ಅದೇನಕ್ಕೆ ಇಟ್ಟಿದ್ದೀರಾ, ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ತಿಳಿಸ್ಕೊಡಿ, ನಾವು ಕೂಡ ಯೂಸ್ ಮಾಡ್ತೀವಿ ಅಂತ. ಖಂಡಿತ ಇಟ್ಕೊಳ್ಳಿ. ನಿಮ್ಮ ಮೇಲೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಆಗೋದು ಮಾಡ್ತಾರೆ. ಪಾಸಿಟಿವ್ ಇದ್ದಿದ್ದ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ. ಅದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದನ್ನು ಅವಾಯ್ಡ್ ಮಾಡುತ್ತೆ ಅಂತ ಅದಕ್ಕೋಸ್ಕರ ಇಟ್ಟಿರೋಂಥದ್ದು. ಸೊ ಆಮೇಲೆ ಈ ಕೆಮ್ಮು ಡ್ರೈ ಕಾಫ್ ಗಾಯ್ಸ್. ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಒಂಥರ ಭಯ, ಬೇಜಾರು. ಹಾಸ್ಪಿಟ್ಲಿಗೆ ಹೋಗಿಲ್ಲ. ಸೊ ಹಾಗೆ ವಾಸಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹೋಮ್ ರೆಮಿಡಿ, ಬಿಸಿನೀರು, ಶುಂಠಿ ಕಾಫಿ ಆ ಥರದ್ದೆಲ್ಲ ಮಾಡಿ ಕುಡಿತಾಯಿದ್ದೀನಿ. ಮೆಣಸು, ಜೀರಿಗೆ ಆ ಥರದ್ದೆಲ್ಲ ಹಾಕಿ ರಸ ಮಾಡಿ ತಿಂತಾಯಿದ್ದೀನಿ. ನೋಡೋಣ, ಡ್ರೈ ಕಾಫ್ ಬಂದರೆ ಅಷ್ಟು ಈಸಿಯಾಗಿ ಹೋಗೋಲ್ಲ. ಬಟ್ ಹಾಸ್ಪಿಟ್ಲಿಗೆ ಹೋಗದೆ ಹುಷಾರು ಮಾಡ್ಕೋಬೇಕು ಅಂತ ನನ್ನ ಇಂಟೆನ್ಷನ್. ಸೊ ನೋಡೋಣ. ಆಮೇಲೆ ಏನು ಗೊತ್ತಾ, ಸುಮಾರು ಜನ ನನಗೆ 2024 ಹೇಗಿತ್ತು ನೀವೇನಾದರೂ ಏಮ್ ಅಂತ ಇಟ್ಕೊಂಡಿದ್ರಾ, ಅಥವಾ ಇಯರ್ ಡೆಸ್ಟಿನೇಷನ್ ಅಂತ ಏನಾದರೂ ಇಟ್ಕೊಂಡಿದ್ರಾ, ಅದನ್ನು ಅಚೀವ್ ಮಾಡಿದ್ರಾ, ಫುಲ್ಫಿಲ್ ಮಾಡ್ಕೊಂಡ್ರಾ, ಇದ್ರ ಬಗ್ಗೆ ತಿಳಿಸಿ. ನಮಗೂ ಕೂಡ ಪ್ರತಿಯೊಂದು ನಿಮ್ಮದನ್ನೆಲ್ಲ ಅಬ್ಸರ್ವ್ ಮಾಡ್ತೀವಿ. ನೀವು ನನ್ನ ಇನ್ಸ್ಪಿರೇಷನ್ ಅಂತೆಲ್ಲ ಕಮೆಂಟ್ ಮಾಡಿದರು. ಸೊ ನಾನು ಹಾಗೆ ಇರಬೇಕು, ಹೀಗೆ ಇರಬೇಕು, ಈ ಇಯರ್ ಹೀಗೆ ಇರಬೇಕು ಅಂತ ನಾನೇನು ಒಂದು ಥೀಮ್ ಅಥವಾ ಹೇಮ್ ಅಂತ ನಾನೇನು ಇಟ್ಕೊಂಡಿಲ್ಲ. ಲೈಫ್ನ ಬಂದಂಗೆ ತೊಗೊಂಡು ಹೋಗಬೇಕು. ನಗ್ನಗ್ತಾ ಕೈಲಾದಷ್ಟು ದುಡಿಬೇಕು, ಕೈಲಾದಷ್ಟು ಖುಷಿಯಾಗಿರಬೇಕು. ನಮ್ಮ ಕೈಲಾದಷ್ಟು ಬಡವರಿಗೆ, ಅನಾಥ ಮಕ್ಕಳಿಗೆ ಈ ರೀತಿ ಸಹಾಯ ಮಾಡಬೇಕು ಅನ್ನೋದು ಒಂದು ನನ್ನ ಥಾಟ್. ನನಗೆ ಭಗವಂತ ಕೊಟ್ಟಿರೋದ್ರಲ್ಲಿ, ನಾನು ಸಂಪಾದನೆ ಮಾಡ್ತಾ ಇರೋದ್ರಲ್ಲಿ ಅದೊಂದು ಆಸೆ ಇದೆ ನನಗೆ. ನಾನು ಈಗ ಸುಮಾರು ಜನ ನಿನ್ನೆ ನೋಡ್ಬೋದು ನೀವು, ತುಂಬ ಡೌನ್ ಆಗಿಬಿಟ್ಟಿದೆ, ವೀಕ್ ಆಗಿಬಿಟ್ಟಿದೆ, ಒಂಥರ ಡಿಪ್ರೆಷನ್ ಥರ ಆಗಿಬಿಟ್ಟಿತ್ತು.
ಸಮ್ಟೈಮ್ಸ್ ಆ ಥರ ಎಲ್ರಿಗೂ ಆಗುತ್ತೆ, ನಾನು ಅಂತಲ್ಲ ಎಲ್ರಿಗೂ ಆಗುತ್ತೆ. ಆವಾಗ ನಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ಯಾರೂ ಇರಲ್ಲ, ನಮಗೆ ನಾವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ನನ್ನ ಕೈಲಾಗುತ್ತೆ, ಐ ಕ್ಯಾನ್ ಅಂತ ಎದ್ದು ಕಮ್ಬ್ಯಾಕ್ ಕೊಡಬೇಕು. ಈಗ ನಿನ್ನೆ ನೋಡಿದ್ರಿ ನೀವು ಏನಾಯಿತು ಏನು ಎದ್ದ ಅಂತ, ಅದೇ ಶ್ವೇತಾನ ಇವತ್ತು ನೋಡ್ತಾ ಇದ್ದೀರಾ. ಸೊ ಯಾರಾದರೂ ಬಂದು ನನಗೆ ಸೆಲ್ಫ್ ಯಾರಾದರೂ ಮೋಟಿವೇಟ್ ಮಾಡಿದ್ರಾ? ಇಲ್ಲ ಅಲ್ವಾ, ನನಗೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ನನಗೆ ನಾನೇ ಕಮ್ಬ್ಯಾಕ್, ಹಿಂಗಿದ್ರೆ ಆಗಲ್ಲ, ಅದು ಶ್ವೇತಾ ಅಲ್ಲ ಅಂತ ಎದ್ದು ಬಂದಿರೋಂಥದ್ದು. ಸಮ್ಟೈಮ್ಸ್ ಲೋ ಆಗುತ್ತೆ, ಫೀಲ್ ಅಲೋನ್ ಅನಿಸುತ್ತೆ, ಯಾಕಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀವಿ, ಇದೆಲ್ಲ ಬೇಕಿತ್ತ ನಮಗೆ ಅಂತ ಅನಿಸೋದು ಸಹಜನೇ. ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ತಿಂದಿರೋ ದೇಹ ನೋವು ಹೆಂಗಿರುತ್ತೋ ದುಃಖನೂ ಹಾಗೆ ಇರುತ್ತೆ. ಸಂತೋಷ ದುಃಖ ಎಲ್ಲ ಇರಬೇಕು ಅಲ್ಲಿ ಬಾಳಲ್ಲಿ. ಬರೀ ದುಃಖನೇ ಇರಬಾರ್ದು, ಬರೀ ಸುಖನೇ ಇರಬಾರ್ದು, ಬರೀ ಸಂತೋಷನೇ ಇರಬಾರ್ದು. ನೋವು ಇರಬೇಕು, ನಲಿವು ಇರಬೇಕು, ಎಲ್ಲನೂ ಇರಬೇಕು. ಒಂದು ಫ್ಯಾಮಿಲಿ ಅಂತ ಬಂದಮೇಲೆ ಬರೀ ಪ್ರೀತಿನೇ ಇದ್ರೆ ಅದು ಬರೀ ನಾಟಕೀಯದಾಗೋಗುತ್ತೆ. ನಲಿವು ಇರಬೇಕು, ದುಃಖನೂ ಇರಬೇಕು, ಕಚ್ಚಾಟನೂ ಇರಬೇಕು, ಕಿತ್ತಾಟನೂ ಇರಬೇಕು. ಆವಾಗಲೇ ಅದು ಒಂದು ಪರಿಪೂರ್ಣ ಕುಟುಂಬ, ಪರಿಪೂರ್ಣ ಫ್ಯಾಮಿಲಿ ಅಂತ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅಂದರೆ ಒಂದ್ಸಲಿ ನಿಜಕ್ಕೂ ಅನಿಸ್ಬಿಡುತ್ತೆ, ಇಷ್ಟೆಲ್ಲ ಮಾಡ್ತೀನಿ, ಇಷ್ಟೆಲ್ಲ ಬಿಡ್ತೀನಿ, ಒಂದು ಅಪ್ರಿಷಿಯೇಷನ್ ಸಿಗಲ್ಲ. ಒಂದು ಹೆಣ್ಮಗು ಒಂದು ಏನು ಬಯಸುತ್ತೆ, ಚಿನ್ನ ಒಡವೆ ಅದನ್ನು ಯಾರೂ ಬಯಸಲ್ಲ. ಒಂದು ಪ್ರೀತಿಯಾದ ಮಾತು, ತಿಂಡಿ ತಿಂದ್ಯಾ, ಊಟ ಮಾಡಿದ್ಯಾ, ಯಾಕೆ ಹುಷಾರಿಲ್ವಾ, ಹಾಸ್ಪಿಟ್ಲಿಗೆ ಹೋಗೋಣ ಅನ್ನೋ 2 ಪ್ರೀತಿ ತುಂಬಿದ ಮಾತುಗಳಷ್ಟೇ ಒಂದು ಹೆಣ್ಮಗು ಬಯಸೋದು. ಅದು ನಾನು ಕೂಡ ಒಬ್ಬಳು. ಎವ್ರಿ ಸ್ಮೈಲಿಂಗ್ ಫೇಸಸ್ ಆರ್ ನಾಟ್ ಹ್ಯಾಪಿ ಅಂತ ಪ್ರತಿ ಸತಿ ಹೇಳ್ತಿರ್ತೀನಿ. ಪ್ರೀತಿ ತುಂಬಿದ 2 ಮಾತಾಡೋ ಜೀವ ನನ್ನ ಜೊತೆಗಿಲ್ಲ ಅಂದಮೇಲೆ ಈ ಜೀವ, ಈ ಘಟ, ಈ ದೇಹ ಬದುಕಿದ್ದೇನು ಪ್ರಯೋಜನ ಅನಿಸೋದು ಉಂಟು. ಆಮೇಲೆ ಅದನ್ನು ನಾವೇ ಅರ್ಥ ಮಾಡ್ಕೊಳೋ, ಅಯ್ಯೋ ಕೇಳಲಿಲ್ಲ ಅಂದರೆ ಏನು, ಊಟ ತಿಂದ ತಿಂಡಿ ತಿಂದ ಅಂತ ಮಾತಾಡಿಸ್ಲಿಲ್ಲ ಅಂದರೆ ಏನು, ಕೇಳಲಿಲ್ಲ ಅಂದರೆ ಏನು, ನಾವು ತಿನ್ನೋದು ನಿಲ್ಲಿಸ್ಬಿಡ್ತೀವ, ನಾವು ಗೈತೀವಿ, ನಾವು ಸಂಪಾದನೆ ಮಾಡ್ತೀವಿ, ಮಾಡೋದು ಯಾಕೆ, ತಿನ್ನೋಕ್ಕೆ ಉಣ್ಣೋಕ್ಕೆ, ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ ಅಂತ ಕಮ್ಬ್ಯಾಕ್ ಕೊಡ್ತೀವಲ್ಲ, ದಟ್ಸ್ ದ ಲೈಫ್. ಅದು ಜೀವನ ಅಂದರೆ. ಸೊ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ, ಇವತ್ತು ಕಷ್ಟ ಇರುತ್ತೆ, ಅದೇ ಕಷ್ಟ ನಾಳೆ ಇರಲ್ಲ. ಸೊ ಲೈಫ್ನ ಮೂವ್ ಆನ್ ತೊಗೊಂಡೋಗ್ತಾ ಇರಬೇಕು. ಹೆಂಗೆ ತೊಗೊಂಡೋಗೋದು, ಆಗೋದೇ ಇಲ್ಲ, ತೀರಾ ಆಗೋದೇ ಇಲ್ಲ, ಕುಗ್ಗೋಗಿದ್ದೀವಿ ಅಂದಾಗ ನಿಮ್ಮ ನೀವು ಇಷ್ಟಪಟ್ಟಿರೋ ವ್ಯಕ್ತಿನ, ದೇವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಆಗುತ್ತೆ. ಆ ಮನುಷ್ಯನ ಕೈಲಿ ಆಗದೇ ಇರೋಂಥದ್ದು ಏನೂ ಇಲ್ಲ. ಅಂಥ ಚಂದ್ರಗ್ರಹದಲ್ಲೇ ಎಷ್ಟು ಸೈಂಟಿಸ್ಟ್ಗಳು ಹೋಗಿ ಇನ್ನೂ ಇದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ ಅಂಥದ್ರಲ್ಲಿ ಇದೆಲ್ಲ ಯಾವ ಮರಕ್ಕಿಂತ ಮರ ದೊಡ್ಡದಿರುತ್ತೆ, ಮನುಷ್ಯನಿಗಿಂತ ಮನುಷ್ಯನ ಕಷ್ಟ ದೊಡ್ಡದಿರುತ್ತೆ. ಬೇರೆಯವ್ರನ್ನ ನೋಡಿ ಅಯ್ಯೋ ಅವ್ರು ಹಂಗಿದ್ದಾರೆ, ನಾವು ಹಿಂಗಿದ್ದೀವಿ ಅಂತ ಕಂಪೇರ್ ಮಾಡ್ಕೊಳ್ಳೋಣ. ಯಾವುದ್ರ ಬಗ್ಗೆ ಅವ್ರು ಹಂಗಿದ್ದಾರೆ, ನಮ್ಮ ಭಗವಂತ ನಮ್ಮನ್ನು ಹಿಂಗಾದರೂ ಇಟ್ಟಿದ್ದಾನಲ್ಲ, ನಮಗೆ ಇಷ್ಟ ಆದರೂ ಕೊಟ್ಟಿದ್ದೀನಲ್ಲ ಭಗವಂತ, ಅದಕ್ಕೆ ಬ್ಲೆಸ್ ಆಗಿರೋಣ, ಅದಕ್ಕೆ ಖುಷಿ ಪಡೋಣ. ಅದು ಬಿಟ್ಟು ಕರ್ಬೋದು, ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಇದೆಲ್ಲ ಬೇಡ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನ್ನ 2024ನೇ ವರ್ಷ ಹೆಂಗಿತ್ತು ಅಂತ ಸುಮಾರು ಜನ ಕೇಳ್ತಿರ್ತೀರ. ಅಥವಾ 2025 ನೀವೇನಾದರೂ ಅಂದ್ಕೊಂಡಿದ್ದೀರಾ, ಇದನ್ನು ಮಾಡಲೇಬೇಕು, ಅಚೀವ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಅಂತ? ದಯವಿಟ್ಟು ಇಲ್ಲ. ನಾನು ಆ ಥರ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ. ಲೈಫ್ನ ಬಂದಂಗೆ ತೊಗೊಂಡೋಗ್ಬೇಕು, ಅದು ನ್ಯಾಯವಾಗಿರಬೇಕು, ನಿಯತ್ತಾಗಿರಬೇಕು. ನಾವು ತಿನ್ನೋ ಅನ್ನಕ್ಕೆ ನಾವು ನಿಯತ್ತಾಗಿ ದುಡಿದು ತಿನ್ನಬೇಕು. ಒಬ್ರು ಮೋಸ ಮಾಡಬಾರ್ದು, ಒಬ್ರಿಗೆ ಸುಳ್ಳು ಹೇಳ್ಬಾರ್ದು, ಒಬ್ಬರು ದುಃಖಕ್ಕೆ ಕಾರಣರಾಗಬಾರ್ದು, ಒಬ್ಬರು ಖುಷಿಲಿ ಕಾರಣ ಆಗೋಣ. ಒಬ್ಬರು ದುಃಖಕ್ಕಂತೂ ಯಾವತ್ತೂ ನಾವು ಕಾರಣ ಅಂತ ಅನ್ನಿಸ್ಕೋಬಾರ್ದು ಅನ್ನೋದು ಒಂದು ನನ್ನ ಲೈಫ್ನ ಹೇಮ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಅದನ್ನೇ ಪಾಲಿಸ್ಕೊಂಡೇ ಬರೋದು, ಪಾಲಿಸ್ತಾ ಇದ್ದೀನಿ, ಪಾಲಿಸ್ತಿರ್ತೀನಿ ಇನ್ನು ಮುಂದೆನೂ ಕೂಡ. 2024ನೇ ವರ್ಷ ಹೆಂಗಿತ್ತು ಅಂದರೆ, ನಾಟ್ ಗುಡ್ ಅಥವಾ ನಾಟ್ ಟು ಬ್ಯಾಡ್ ಅಥವಾ ಓಕೆ ಅಂದ್ಕೊಂಡಿದ್ದೆಲ್ಲ ಆಯ್ತಾ ಅಂದರೆ, ನಾನು ಫಸ್ಟ್ ಆಫ್ ಆಲ್ ಏನೂ ಅಂದ್ಕೊಂಡೇ ಇರಲಿಲ್ಲ. ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಂತ ಅನ್ನೋದಕ್ಕೆ ನಾವು ಅದಕ್ಕೆ ತಕ್ಕ ಶ್ರಮ, ಎವ್ರಿ ಆ್ಯಕ್ಷನ್ ಈಸ್ ಈಕ್ವಲ್ ಟು ರಿಯಾಕ್ಷನ್ ಅಂತಾರಲ್ಲ, ಹಾಗೆ ಭಗವಂತ ಸುಮ್ಮನೆ ಕೊಟ್ಟಿಲ್ಲ. ಅದಕ್ಕೆ ನಾವು 10 ಪಟ್ಟು ನಿದ್ದೆ ಮಾಡ್ದಾರ, ಕಣ್ತುಂಬ ನೆಮ್ಮದಿ ಇಲ್ದಾರ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾರ, ಅದಕ್ಕೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ. ಅದ್ರ ಕಷ್ಟಪಟ್ಟಂಗೆ ಭಗವಂತ ಪ್ರತಿಫಲ ಕೊಟ್ಟಿದ್ದಾನೆ, ಇಲ್ಲ ಅಂತ ಅಲ್ಲ. ಸೊ ಈ ವರ್ಷ
ಒಂದು ಸೈಟ್ ಪ್ರಾಪರ್ಟಿ ಅಂತ ಕೈ ಹಾಕ್ತೀವಿ, ಅದು ಬಿಗ್ ಅಮೌಂಟ್ಗೆ. ಲಾಸ್ಟ್ ಇಯರ್ ಒಂದು ಸೈಟ್ ತೊಗೊಂಡಿದ್ವಿ ನಾವು. ಅದರದ್ದು ಸ್ವಲ್ಪ ಲೋನ್ ಮೇಲೆ ತೊಗೊಂಡಿದ್ವಿ ನಾವು. ಏಕೆಂದರೆ ನಾವು ಐ ಟಿ ಫೈಲ್ ಮಾಡೋದ್ರಿಂದ, ಐ ಟಿ ಕಟ್ಟೋದ್ರಿಂದ ನಮಗೆ ಲೋನ್ ಸಿಗುತ್ತೆ. ಸೊ ಅಂದರೆ ಸಿಕ್ಕತ್ತೆ ಅಂದರೆ ಏನು ಫ್ರೀಯಾಗಿ ಸಿಕ್ಕಲ್ಲ, ಅದು 9%, 11%, 12% ಇಂಟ್ರೆಸ್ಟ್ ಮೇಲೇ ಸಿಗೋದು. ಅದನ್ನು ಒಂದು ಸಾಲ ಅಂತ ಮಾಡಿ ಒಂದು ಸೈಟ್ನ ಅಂತ ತಗೋತೀವಿ. ಅದು ಒಂದು ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಸಾಲ ಅಂತ ಇದ್ದಾಗ ಜವಾಬ್ದಾರಿ ಇರುತ್ತೆ. ಇರಪ್ಪ ತುಂಬ ಸಾಲ ಇದೆ, ತೀರಿಸ್ಬೇಕು ಅನ್ನೋ, ಅಲ್ಲೋಗಬೇಕು, ಇಲ್ಲೋಗಬೇಕು, ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು, ಆಸೆ ಕನಸು ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಇರಪ್ಪ ಫಸ್ಟ್ ಸಾಲ ಅಂತ ಮಾಡಿಬಿಟ್ಟಿದ್ದೀವಿ, ಸಾಲ ತೀರ್ಸೋಣ ಅನ್ನೋ ಜವಾಬ್ದಾರಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅದೊಂದು ದೊಡ್ಡ ಟೆನ್ಷನ್ನ ತಲೆ ಮೇಲೆ ಹಾಕೊಂಬಿಟ್ರು ಸತೀಶು. ಅವ್ರು ಹಾಕೊಳ್ಳೋದಲ್ದಿರ ನಮಗೆಲ್ಲ, ಎಸ್ಪೆಷಲಿ ನನಗೂ ಕೂಡ ಅದರದ್ದು ಪ್ರೆಷರು ಓಡ್ತಾ ನನಗೂ ಕೂಡ ಬಿತ್ತು. ಮುಂದೆ ಹೇಳ್ತೀನಿ. ಇವಾಗ ಅದನ್ನು ತೀರಿಸ್ಬೇಕು ಅಂದರೆ ದುಡಿಲೇಬೇಕು, ಸಂಪಾದನೆ ಮಾಡಲೇಬೇಕು, ಇನ್ನೇನು ಫ್ರೀಯಾಗಿ ಸಿಗಲ್ಲ. ಹಗಲು ರಾತ್ರಿ ಕಷ್ಟಪಡ್ತಾಯಿದ್ದೀವಿ. ಮುಂಚೆನೇ ಒಂದು ಸೈಟ್ ಅಂತ ಅದನ್ನು ಕೂಡ ಲೋನ್ ಮೇಲೆ ತೊಗೊಂಡಿದ್ವಿ. ಒಂದು ಹ್ಯಾಪಿ ಅಂದರೆ ಅದರದ್ದು ಲೋನು ಕ್ಲಿಯರಾಗಿ ಅದು ಒರಿಜಿನಲ್ ಪೇಪರು ನಮ್ಮ ಮನೆಗೆ ಬಂದಿದ್ದು ಒಂದು ಹ್ಯಾಪಿ ಇದೆ 2024. ಒಂದು ಸಾಲ ಅಂತ ಆಗಿದ್ದು, ದೊಡ್ಡ ಸಾಲ ಅಂತ ಆಗಿದ್ದು, ಜವಾಬ್ದಾರಿ ಕೂಡ ತಲೆ ಮೇಲೆ ಬಿತ್ತು. ಅದಕ್ಕೂ ಅನ್ಹ್ಯಾಪಿ ಕೂಡ ಇದೆ. ಅದೇ ಹೇಳಿದ್ನಲ್ಲ, ಮಿಶ್ರಿತ ಈ ವರ್ಷ ಫುಲ್ಲು ನನಗೆ ನೋವು ಇದೆ, ನಲಿವು ಇದೆ, ದುಃಖವೂ ಇದೆ, ಕಷ್ಟವೂ ಇದೆ. ಎಲ್ಲ ಟೆಂಪಲ್ಗಳಿಗೆ, ಎಲ್ಲೆಲ್ಲಿ ಟೆಂಪಲ್ಗಳಿಗೆ ಹೋಗಬೇಕೋ ಅಲ್ಲೆಲ್ಲ ಹೋಗಿ ವಿಸಿಟು ಕೂಡ ಮಾಡಿದ್ದೀವಿ. ಅಂತ ಯೂಜಾಗಿ ಏನೂ ಖರ್ಚು ಕೂಡ ಮಾಡಿಲ್ಲ, ಅಂತ ಯೂಜಾಗಿ ನಮಗೇನು ಪ್ರಾಫಿಟ್ಟು ಕೂಡ ಆಗಿಲ್ಲ. ಓಕೆ ಖರ್ಚು ಸಂಪಾದನೆ ಎಷ್ಟಿದೆಯೋ ಖರ್ಚು ಅಷ್ಟೇ ಇದೆ. ಈಗ ಮಂತ್ಲಿ ನಾನು 45,000 EMI ಕಟ್ಟಬೇಕು ಅಂದರೆ ಎಷ್ಟು ನಾವು ದುಡಿಬೇಕು ಅಲ್ವಾ? ಅದರಲ್ಲಿ ನಮ್ಮ ಪರ್ಸ್ನಲ್ ಖರ್ಚುಗಳು, ನಮ್ಮ ದಿನಸಿ, ಗೋಡೌನ್ ದಿನಸಿ, ಪೆಟ್ರೋಲ್, ಡೀಸೆಲ್, ಹಾಲು, ಮೊಸರು, ಈಗ ವಾರಕ್ಕೆ ಹೂವು, ಪೂಜೆ, ಇದನ್ನೆಲ್ಲ ಲೆಕ್ಕ ನಾನು ಆವಾಗಲೇ ಹಳೇ ವ್ಲಾಗ್ಗಳಲ್ಲೆಲ್ಲ ಹೇಳ್ಕೊಂಬಂದಿದ್ದೀನಿ. ಅದನ್ನೆಲ್ಲ ಸರಿದೂಗಿಸ್ಬೇಕು. ಅಷ್ಟೆಲ್ಲ ಖರ್ಚನ್ನು ಸರಿದೂಗಿಸ್ಬೇಕು ಅಂದರೆ ನಾವೆಷ್ಟು ಶ್ರಮಪಟ್ಟು ದುಡಿಬೇಕಲ್ವ? ಸೊ ಕೈಗೆ ಕೈ ಸೇರಿದರೆ ಚಪ್ಪಾಳೆ ಅಂತ ಅದು ಹಿರಿಕ್ರೆ ಮಾಡಿದ್ದಾರೆ. ಸೊ ಏನು ಗೊತ್ತಾ ಗೈಸ್, ಇವಾಗ ಅವರೊಬ್ಬರೇ ದುಡಿತಾ ಇದ್ದಾರೆ, ಎಲ್ಲನೂ ಅವ್ರ ಮೇಲೇ ಪ್ರೆಷರ್ ಬೀಳ್ತಾ ಇದೆ. ಅವರೇ ಎಲ್ಲನೂ ನೋಡ್ಕೋಬೇಕು ಅಂದಾಗ ಅವ್ರಿಗೂ ಫ್ರಸ್ಟ್ರೇಷನ್, ಕೋಪ, ಎಲ್ಲನೂ ಜಿಗುಪ್ಸೆ, ಅಸಡ್ಡೆ ಎಲ್ಲ ಬರುತ್ತೆ. ಈವನ್ ನಾನೇ ಆದರೂ ಅಷ್ಟೇ. ಈಗ ನನ್ನ ಮನಸ್ಸಲ್ಲಿ ಏನು, ಈಗ ನಾನು ಒಂದು ಇಷ್ಟೋ ಒಂದು ಅರ್ನಿಂಗ್ಸ್ ಅಂತ ಮಾಡ್ತಾಯಿದ್ದೀನಿ. ಅದನ್ನೊಂಚೂರು ಹಾಕೋಣ, ಕೊಡೋಣ ಅನ್ನೋ ಥಾಟ್. ಅದನ್ನು ತಪ್ಪು ಮಾಡಿದ್ನ ಅಂತಲೂ ಅನಿಸುತ್ತೆ ಒಂದೊಂದ್ಸಲಿ. ಯಾಕಂದರೆ ಗಂಡನ ಸುಖದಲ್ಲ, ಗಂಡನ ಕಷ್ಟದಲ್ಲೂ ಕೂಡ ಹೆಂಡತಿ ಆದಳು ಸಮಪಾಲು ತೊಗೋಬೇಕು. ಒಂದೊಂದ್ಸಲಿ ಅನಿಸುತ್ತೆ, ಅಯ್ಯೋ ನನ್ನ ಮನೆಗಲ್ವ ಮಾಡ್ತಾ ಇರೋದು, ನನ್ನ ಫ್ಯಾಮಿಲಿ ಅಲ್ವಾ, ನನ್ನ ಗಂಡ ಅಲ್ವಾ, ನಮ್ಮ ಸೈಟ್ ಅಲ್ವಾ ಅಂತ. ಇವೆಲ್ಲ ಬೇಕಿದ್ರೆ ಮಾಡ್ಕೊಳ್ಳಿ ಅಂತಲೂ ಕೂಡ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ತುಂಬ ಮುಂಗೋಪಿ, ತುಂಬ ಕೋಪ, ಸಿಟ್ಟು, ಫ್ರಸ್ಟ್ರೇಷನ್ಸ್ ಏನೇ ಇದ್ದರೂ ಅದನ್ನೆಲ್ಲ ಫಸ್ಟ್ ತಂದಾಕದೆ ನನ್ನ ಮೇಲೆ. ಆವಾಗ ಅನಿಸುತ್ತೆ, ನಾನೇನು ಖಾಲಿ ಕೂತಿಲ್ಲ ಅಲ್ವಾ ಮನೆಯಲ್ಲಿ. ಅವ್ರು ಸರಿ ಸಮಾನ, ಅವ್ರು ಹೊರಗಡೆ ಹೋಗಿ ದುಡಿದ್ರೆ ನಾನು ಒಳಗಡೆನೇ ದುಡಿತಾ ಇದ್ದೀನಿ. ನನಗೂ ಕೋಪ ಬರುತ್ತೆ. ಅಲ್ಲ, ಸಾರಿ ಹೇಳಿದ್ದಷ್ಟೇ. ನನಗೆ ಹಂಗೆ ಫೀಲ್ ಆಗುತ್ತೆ ಒಂದೊಂದ್ಸಲಿ. ಸುಮಾರು ಜನ ಇಷ್ಟು ಆ್ಯಕ್ಟಿವ್ ಆಗಿರ್ತೀರ ಸಿಸ್, ಇಷ್ಟು ಕೆಲಸ ಎಲ್ಲ ಮಾಡ್ತೀರಾ, ನಮ್ಮ ಕೈಲಾಗಲ್ಲ ಸಿಸ್, ನೀವು ಒಂದಿನ ಮಾಡೋ ಕೆಲಸ 1 ವಾರ ಆಗುತ್ತೆ ನಮ್ಮ ಕೈಲಿ ಮಾಡೋಕ್ಕೆ ಅಂತ. ಈವನ್ ಯೂಟ್ಯೂಬ್ ಅಂತ ಅಲ್ಲ, ಈವನ್ ಮನೆ ಕೆಲಸಗಳನ್ನು ಅಷ್ಟೇ ಮಾಡಿದ್ರೆ ತಾನೇ ಆಗೋದು. ಒಂದು ಹೆಣ್ಮಗು ಕೈ ಹಾಕಲಿಲ್ಲ ಅಂದರೆ ಮನೆ ಕೆಲಸಕ್ಕೆ ಎಲ್ಲ ಹುಳ ಹಿಡ್ದೋಗುತ್ತೆ ಅಲ್ವಾ? ನಿಜ ತಾನೇ? ಈವನ್ ಟಾಯ್ಲೆಟ್ ತೊಳೆಯೋದಾದ್ರೆ ಆಗಲಿ, ಒಂದು ಅಡುಗೆ ಮನೆ ಸಿಂಕ್ ಕ್ಲೀನ್ ಮಾಡೋದಾದ್ರೆ ಆಗಲಿ, ಒಂದು ಪಾತ್ರೆ ತೊಳೆಯೋದಾದ್ರೆ ಆಗಲಿ, ಮಾಡೋ ಕೆಲಸದ ಬಗ್ಗೆ ಹೆಮ್ಮೆ ಗೌರವ ಇರಬೇಕು. ಸೊ ಹೀಗಾಗುತ್ತೆ. ಈ ವರ್ಷ ಅಂತೂ ಜಾಸ್ತಿ ಮಾತಾಡಿದ್ರೆ ಕೆಮ್ಮು ಬಂದ್ಬಿಡುತ್ತೆ ನನಗೆ. ಅಂತ ಹೇಳ್ಕೊಳ್ಳೋ ಅಂಥ ಹ್ಯಾಪಿ ಇಯರ್ ಅಂತ ಏನು ನನಗೆ ಅನಿಸ್ಲಿಲ್ಲ. ನೋಡೋಣ 2025 ಆದರೂ ಒಂದು ಅಂದ್ಕೊಂಡಂಗಿರುತ್ತೆ. ನಾವು ಫಿಂಗರ್ ಕ್ರಾಸ್
ನಾವು ಅಂದ್ಕೊಂಡಂಗೆ ಅನ್ನೋದಕ್ಕಿಂತ ನಾವೇನೂ ಅಂದ್ಕೊಂಡೇ ಇಲ್ಲ. ಫಸ್ಟ್ ಆಫ್ ಆಲು ಬಂದಂಗೆ ತೊಗೊಂಡೋಗೋದು, ಕಾಯಕ ಮಾಡಬೇಕು, ಕೆಲಸ ಮಾಡಬೇಕು, ಬಂದಂಗೆ ಜೀವನ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಮಕ್ಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಕ್ಕಿದ್ರೆ ಸಾಕು, ಇನ್ನೇನು ಬೇಡ. ಈ ವರ್ಷದಲ್ಲಿ ಒಂದು ಅಂದ್ಕೊಂಡಿದ್ದೀವಿ, ಇದೊಂದು ಸಾಲ ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡೋಣ ಅನ್ನೋದು ಒಂದು ನಮ್ಮಿಬ್ಬರು ಮೈಂಡಲ್ಲೂ ಇದೆ. ಯಾಕಂದರೆ ಅದರಿಂದನೇ ಸುಮಾರು ಫಸ್ಟ್ರೇಷನ್ಸ್, ಸುಮಾರು ಮನಸ್ತಾಪಗಳು. ಹೇಗೆ ಅಂದರೆ ಇವಾಗ ನಾನು ದುಡಿತಾ ಇದ್ದೀನಿ ಅಂತಂದರೆ ನನಗೆ ಅರ್ನಿಂಗ್ಸ್ ಅಂದರೆ ಇದು ಒಂದೇ. ಏನು ಗೊತ್ತಾ, ಇದನ್ನ ನಂಬ್ಕೊಂಡು ನಾವು ಒಂದೇನಕ್ಕೋ ಒಂದು ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಅದಕ್ಕೆಲ್ಲ ಕೈ ಹಾಕಿದಾಗ ಡಿಸ್ಪಾಯಿಂಟ್ ಆಗೋದಂತೂ ಗ್ಯಾರಂಟಿ. ಸೊ ಅಂಥ ಕೈ ಸುಟ್ಕೊಂಡಿರೋ ಅನುಭವ ಈ ವರ್ಷದಲ್ಲಿ ತುಂಬ ಆಗಿದೆ. ಸೊ ಹಾಗಾಗಿ ಯಾವುದಕ್ಕಾದರೂ ಕೈ ಹಾಕೋಕ್ಕೆ ಮುಂಚೆ 1 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಯೋಚನೆ ಮಾಡಿ ಕೈ ಹಾಕೋದು ತುಂಬ ಒಳ್ಳೆಯದು ಅಂತ ಫೀಲ್ ಆಗಿದೆ. ಈ ವರ್ಷ ತುಂಬ ಪಾಠ ಕಲ್ತಿದ್ದೀನಿ ಈ ವರ್ಷ. ಎಸ್ಪೆಷಲಿ ಹೇಳೋಕ್ಕೋದ್ರೆ ನನ್ನ ಮೇಲೆ ತುಂಬ ನೆಗೆಟಿವ್ ಎನರ್ಜಿ ಪಾಸ್ ಆದಂಥ ವರ್ಷ 2024. ಪಾಸಿಟಿವ್ಗಿಂತ ನೆಗೆಟಿವೇ ಅಂತಲೇ ಹೇಳ್ಬೋದು. ಎಲ್ಲದರಲ್ಲೂ ನಾನು ನಂಬಿರೋ ಭಗವಂತ, ನನ್ನ ತಂದೆ ತಾಯಿ ಆಶೀರ್ವಾದ, ನನ್ನನ್ನು ಪ್ರೀತಿ ಮಾಡೋರ ಕೊಟ್ಟಂಥ ಪ್ರೀತಿ ಎಲ್ಲೂ ಕಮ್ಮಿ ಆಗಲಿಲ್ಲ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 7.5 ನಡೀತಾ ಇದೆ 7.5 ವರ್ಷದಿಂದ ನಮಗೆ ಮಕರ ರಾಶಿ, ಕುಂಭರಾಶಿಗೆ. ನಾನು ಇದನ್ನೆಲ್ಲ ನಂಬ್ತೀನಿ, ಪಾಸಿಟಿವಿಟಿನ ನಂಬ್ತೀನಿ. ನೆಗೆಟಿವ್ನೂ ನಂಬಬೇಕಾಗುತ್ತೆ ಒಂದು ಸಲ. ಪಾಸಿಟಿವ್ ಇದ್ದಿದ್ದ ಕಡೆ ನೆಗೆಟಿವು ಇರುತ್ತೆ, ಇದೇ ಹೇಳಬೇಡಿ ಅಂತ. ಯಾಕಂದರೆ ನಾನು ಅನುಭವಿಸ್ದಂಥದ್ದನ್ನ ನಾನು ಶೇರ್ ಮಾಡ್ಕೋತಾ ಇರೋದು ನೀವು ಕೇಳಿದ್ದಕ್ಕೆ ಅಂತ. 2024 ಹಿಂಗಿತ್ತು ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಪಂಚಾಂಗ ಇಟ್ಕೊಂಬಿಡಿ, ಒಂದು ಜ್ಯೋತಿಷ್ಯಾಲಯ ಓಪನ್ ಮಾಡಿಬಿಡಿ, ಅದನ್ನೆಲ್ಲ ನನಗೆ ಹೇಳೋಕ್ಕೆ ಬರಬೇಡಿ. ನನಗೆ ನನ್ನ ಫ್ಯಾಮಿಲಿ ಮೇಲೆ ತುಂಬ ನೆಗೆಟಿವ್ ಎನರ್ಜಿ ಪಾಸ್ ಆದಂಥ ವರ್ಷ. ಎಸ್ಪೆಷಲಿ ನನಗೆ ನನ್ನ ಹೆಲ್ತ್ ಮೇಲೆ ಕಾಲು ನೋವು ಈವನ್ ಎಂಥ ಸ್ಕ್ಯಾನ್ ಮಾಡಿ, ಎಕ್ಸ್ರೇ ಮಾಡಿ, ಎಲ್ಲ ಮಾಡಿ ಏನೂ ಬಂದಿಲ್ಲ ಅಂದರೂ ಕಾಲು ನೋವು. ನನಗಿನ್ನೂ ಕಾಲು ನೋವು ಹೋಗಿಲ್ಲ ಗೊತ್ತಾ. ಸೊ ಸುಮಾರು ಸಲ ಬ್ರೇಕ್ ಡೌನ್. ನಾನು ಯಾವತ್ತೂ ಹಾಗೆ ನಾನು ಒಬ್ಬಂಟಿ ನಾನು ಯಾಕೆ ಬದುಕಿರಬೇಕು ಅನ್ನೋ ಥರ ಎಲ್ಲ ನನಗೆ ಯಾವತ್ತೂ ಅನಿಸತ್ತೇ ಇಲ್ಲ. ಬಟ್ ಈ ವರ್ಷ ಅಂತೂ ಸುಮಾರು ಸಲ ಅದರದ್ದೆಲ್ಲ ಥಿಂಕ್ ಮಾಡಿಬಿಟ್ಟಿದ್ದೀನಿ. ಓಪನಾಗಿ ಹೇಳ್ಕೋಬೇಕು ಅಂದರೆ ನಿಜಕ್ಕೂ. ಸೊ ಈ ಥರದ್ದೆಲ್ಲ ನೆಗೆಟಿವ್ ಎನರ್ಜಿ ಪಾಸ್ ಆದಾಗಲೇ ನಮ್ಗೆ ಆ ಥರ ನೆಗೆಟಿವ್ ಥಾಟ್ಸ್ ಮೈಂಡ್ಗೆ ಬರ್ತಾ ಹೋಗುತ್ತೆ. ಬಟ್ ನನ್ನ ತಂದೆ ತಾಯಿ ಆಶೀರ್ವಾದ, ನಾನು ನಂಬಿರೋ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕೆ ಕಮ್ ಬ್ಯಾಕ್, ನನಗೇನೂ ಆಗಿಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಾನು ಒಳ್ಳೆ ಡೆವಿಲ್ ಥರ ಎದ್ದು ಬರ್ತೀನಿ. ಅದೊಂದು ಖುಷಿ ವಿಷಯ. ಸೊ ನೋಡೋಣ ಇನ್ನು ಎಷ್ಟು ದಿವಸ ಇದೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಫೈನಾನ್ಷಿಯಲಿ ಹೇಳಬೇಕು ಅಂದರೆ ಓಕೆ ಇಯರ್ ಅಂಥ ಹೈ ಪ್ರಾಫಿಟು ಇಲ್ಲ, ಅಂಥ ಲಾಸು ಏನೂ ಇಲ್ಲ. ಅಂದ್ಕೊಂಡಿದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ತೊಗೊಳಕ್ಕಾಗಲಿಲ್ಲ ಅಂದರೂ ಸಣ್ಣ ಪುಟ್ಟದಂತೂ ತೊಗೊಂಡಿದ್ದೀನಿ. ತೊಗೊಂಡಿರೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನನಗೆ ಈ ವರ್ಷ 2024 ಓಕೆ ಆಗೇ ಇತ್ತು. ಅದು ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಲೈಫಲ್ಲಿ, ಎಕ್ಸ್ಪೆಕ್ಟೇಷನ್ಸೇ ಇಟ್ಕೋಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಇಷ್ಟು ಕೊಡ್ತೀನಿ ಪರ್ ಮಂತ್ ನಿಮ್ಮ ಲೋನ್ಗೆ ಅಂತ ನಾನೇ ತೊಗೊಳ್ಳಿ, ನನ್ನ ಹಸ್ಬೆಂಡ್ ಹತ್ರನೇ ಏನೋ ಒಂದು ಪ್ರಾಮಿಸ್ ಏನೋ ಮಾಡಿಬಿಟ್ಟಿರ್ತೀವಿ ಈ ಯೂಟ್ಯೂಬ್ ನಂಬ್ಕೊಂಡು. ನಮ್ಗೆ ಇನ್ನೆಲ್ಲೂ ಇನ್ಕಮ್ ಏನಿಲ್ಲ, ನಾವೇನು ಹೊರಗಡೆ ಹೋಗಿ ದುಡಿಯೋಲ್ಲ. 1 ಮಂತ್ ಕೊಡೋಕ್ಕಾಗಲಿಲ್ಲ ಅಂದಾಗ ಹೇಳೋದು ಪರಿಸ್ಥಿತಿ ಅವ್ರ ಮುಂದೆ ಚಿಕ್ಕವರಾಗಬಾರ್ದು, ತಲೆ ತೆಗಿಸ್ಬಾರ್ದು. ಮಾತು ಕೊಟ್ಟ ಮೇಲೆ ಅದು ಮಾತಿನ ತಕ್ಕಂಗೆ ಮಾತು ನಡ್ಕೊಳ್ಳೇಬೇಕು. ಈಗ ನಮಗೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಅಕಸ್ಮಾತ್ ಈಗ ವ್ಯೂಸ್ ಅದೆಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಾವು ಬೆಳೆಯೋಕ್ಕೂ ನೀವೇ ಕಾರಣ, ನಾವು ಹೋಗೋಕ್ಕೂ, ನಾವು ನೆಲಸಮ ಆಗೋಕ್ಕೂ ನೀವೇ ಕಾರಣ, ನಿಮ್ಮಿಂದನೇ ಎಲ್ಲ ಅಂತ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ. ನನ್ನ ಗ್ರಾಫ್ ಹಿಂಗಿತ್ತು ಗೊತ್ತಾ, ಈಗ ಆಲ್ ಆಫ್ ಅ ಸಡನ್ ಇದೆಲ್ಲಿದೆ ನೋಡಿ, ಅದಕ್ಕೆಲ್ಲ ನೀವೇ ಕಾರಣ. ಸೊ ಹೋಗಲಿ, ಇಷ್ಟ ಆಗಲಿಲ್ಲ ಅಂದಮೇಲೆ ಏನು ಬಲವಂತದಿಂದ ಇಷ್ಟಪಡ್ಸೋಕ್ಕಂತೂ ಆಗಲ್ಲ ಅಲ್ವಾ. ನಾನು ಇರೋದು ಹಿಂಗೆ ಸ್ಟ್ರೇಟ್ ಫಾರ್ವರ್ಡ್. ನನ್ನ ಮಾತು ಕೆಲವೊಂದು ಜನಕ್ಕೆ ಈಗ ಬೆಣ್ಣೆಲಿ ಕೂದಲು ತೆಗ್ದಂಗೆ ನಂಗೆ ಮಾತಾಡೋಕ್ಕೆ ಬರೋಲ್ಲ. ಸೊ ಆ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ನಾನು ಇರಲ್ಲ, ನೇರ ದಿಟ್ಟ ನಿರಂತರ ಅನ್ನೋ ಥರ ನಾನು. ಸೊ ನನ್ನ ನೇರ ನುಡಿ ಕೆಲವ್ರಿಗೆ ಇಷ್ಟ ಆಗಲ್ಲ, ನನ್ನ ವ್ಲಾಗ್ಸ್ ನೋಡಲ್ಲ, ಬೇಡ ಪರವಾಗಿಲ್ಲ ಬಂದಷ್ಟು ಬರಲಿ ಅಂತ ಅಂದ್ಕೊಂಡು ಏನೋ ಒಂದು ಸಫರ್ ಪಡ್ತಾಯಿದ್ದೀನಿ.
ಹೀಗೆ ಇರಲ್ಲ, ನನಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಲ್ವಾ. ಸೊ ನನ್ನನ್ನು ಅರ್ಥ ಮಾಡ್ಕೋತಾರೆ ನಮ್ಮ ಕನ್ನಡಿಗರು, ನನಗೆ ಪ್ರೀತಿ ಕೊಡೋರು ಯಾವತ್ತೂ ನನ್ನನ್ನು ಕೈ ಬಿಡಲ್ಲ ಅಂತ ಅನ್ಕೋತೀನಿ. ಸೊ ನೋಡೋಣ, ನನ್ನ ಯೂಟ್ಯೂಬ್ ಪೇಮೆಂಟ್ ಕೂಡ ಇನ್ಕ್ರೀಸ್ ಆಗ್ಬೋದು, ಅದನ್ನೇ ನಂಬ್ಕೊಂಡಿದ್ದೀನಿ. ಅದೆಲ್ಲ ನಿಮ್ಮ ಕೈಗೆ ಬಿಟ್ಟಿದ್ದು. ಬೆಳೆಸೋರು ನೀವೇ, ತುಳಿಯೋರು ನೀವೇ, ಎಲ್ಲ ನೀವೇ, ಅದಂತಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡೋದೇ ಹೀಗೆ, ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಮಾತತ್ರ ಹಿಂಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತೀನಿ. ಅದೇನೋ ಅಂತಾರಲ್ಲ, ಕತ್ತೆ ಥರ ದುಡಿಯೋದು, ಹಿಂದೆ ಹೋಗಿ ಒದಗಿಸ್ಕೊಳ್ಳೋದು, ಅದಷ್ಟೇ ನನಗೆ ಗೊತ್ತಿರೋದು, ಇನ್ನೇನು ನನಗೆ ಗೊತ್ತಿಲ್ಲ. ನೋಡಿ, ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತಾ. ಓಕೆ ಆಗಿತ್ತು ಫ್ರೆಂಡ್ಸ್ ಈ ವರ್ಷ. ಸೊ ಮುಂದಿನ ವರ್ಷ, ಈ ವರ್ಷ 2025 ಹೆಂಗಿರುತ್ತೋ ಗೊತ್ತಿಲ್ಲ. ಒಂದು ಪಾಠ ಏನು ಕಲಿತೆ ಅಂದರೆ 2024 ಯಾರನ್ನೂ ನಂಬಬಾರ್ದು, ಯಾರೂ ಆಗಲ್ಲ. ನಮ್ಮ ನೋವು ನಾವೇ, ನಮ್ಮ ಕಷ್ಟಕ್ಕೂ ನಾವೇ, ನಮ್ಮ ಸುಖಕ್ಕೂ ಕೂಡ ನಾವೇ. ಯಾರ ಹತ್ರನೂ ಏನೂ ಶೇರ್ ಮಾಡಬಾರ್ದು. ನಮ್ಮ ನೋವನ್ನಾಗಲಿ, ನಮ್ಮ ದುಃಖನಾಗಲಿ, ನಮ್ಮ ಸಂತೋಷನಾಗಲಿ, ನಾವು ನೋವನ್ನು ಶೇರ್ ಮಾಡಿದಾಗ ಇವಳು ಬಾರಿ ಮೆರಿತಿದ್ಲು, ಇವಳಿಗೆ ಹಿಂಗೆ ಆಗಬೇಕು ಅನ್ನೋ ಜನನೇ ಇರೋದು. ಎಸ್ಪೆಷಲಿ ನನ್ನ ಸುತ್ತಮುತ್ತ ನನ್ನ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸುಖನೂ ನಾವು ಯಾರ ಹತ್ರನೂ ಶೇರ್ ಮಾಡಬಾರ್ದು. ಕಾರಣ, ಬಾರಿ ಆಡ್ತಾಳೆ, ಹಾಗೆ ಹಿಂಗೆ ಯಾರಿಗೂ ಇರಬಾರದು ಇವಳಿಗೆ ಅಂತ ಕಣ್ಣು ಹಾಕೋರೆ ಜಾಸ್ತಿ. ಸೊ ಅದಕ್ಕೆ ಈ ವರ್ಷ ಕಲಿತಂಥ ಪಾಠ ಎಲೆ ಮರೆ ಕಾಯಿ ಥರ ಇರಬೇಕು ಅಂತ ನಾನು ಕಲ್ತಿದ್ದೀನಿ. ಸೊ ನಿಮ್ಮೆಲ್ರಿಗೂ 2024 ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಿಮ್ಮ ಶ್ವೇತಕ್ಕಾಗೆ ಒಂದು ಪ್ರೀತಿ ಕೊಡಿ, ಸಪೋರ್ಟ್ ಕೊಡಿ ಅಂತಷ್ಟೇ ನಾನು ಕೇಳ್ಕೊಳ್ಳೋದು. ಇದಾಗಿತ್ತು ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ, ಓಕೆನಾ? ಸ್ಟೇ ಟ್ಯೂನ್. ಸೊ ನೋಡಿದ್ರಲ್ಲ, ಪ್ರತಿಯೊಂದು ವಿಡಿಯೋನ ಏನೇನಾಯಿತು, ಗುರುವಾರ ಅಂತ ನಾನೇನು ವ್ಲಾಗೇ ಮಾಡ್ಕೊಳ್ಳಿಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗೋಯಿತು. ಯಾಕಂದರೆ ಆ ವಿಷಯ ಕೇಳಿದ ತಕ್ಷಣ ಎಂಥವ್ರಾದರೂ ಆಗಲಿ, ಅವ್ರ ಶತ್ರುನೇ ಆಗಲಿ, ಅವ್ರು ತೀರೋದಾಗ ಹೋಗಿ ಅವ್ರ ಮುಖ ನೋಡಬೇಕಂತೆ. ಸೊ ಇದು ಒಂದು ವಿಷಯದಲ್ಲಿ ನಾನು ನಿಜವಾಗ್ಲೂ ಅನ್ಲಕ್ಕಿ ಅಂತ ಹೇಳ್ಬೋದು. ಯಾರೇ ಏನೇ ತೀರೋದ್ರು, ಏನೇ ವಿಷಯ ಬಂದರೂ ಸತೀಶ್ ಆಗೋದೇ ಇಲ್ಲ, ಹೋಗೋಕ್ಕಾಗೋದೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಮುಕ್ಕೊಡ್ದಂಗೆ ಹೇಳ್ಬಿಡ್ತಾರೆ. ಅದು ಒಂದು ತೀರಾ ನನಗೆ ಬೇಜಾರಾಗೋಂಥ ವಿಷಯ. ಹಾಗಾಗಿ ಈಗ ಮಾತಾಡಿದ್ರೆ ಜಗಳ ಆಗುತ್ತೆ ಅಂತ ಅಂದ್ಕೊಂಡು, ಏನೋ ಕೆಲಸ ಇರ್ಬೋದೇನೋ, ಹೋಗಲಿ ಬಿಡು ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ಫೋನಲ್ಲೇ ನೋಡಿಕೊಂಡು ಅವ್ರ ಮುಖನೂ ಸಮಾಧಾನ ಮಾಡಿಕೊಂಡೆ. ಸೊ ಶುಕ್ರವಾರ ಇವತ್ತೇನೇನಾಯಿತು ಅಂತ ಪ್ರತಿಯೊಂದು ಶೇರ್ ಮಾಡಿದ್ದೀನಿ. ಸೊ ಯಾಕೋ ಗೊತ್ತಿಲ್ಲ, 2025ರಿಂದ ಈ ವರ್ಷದಿಂದನೇ ಹೀಗೆ ಒಂಥರ ಕಿರಿಕಿರಿ ಮನಸ್ತಾಪ ಇದು ಕಂಟಿನ್ಯೂ ಆಗ್ತಾಯಿದೆ. ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ. ಯಾವುದಕ್ಕೂ ತಲೆ ಅಂತೂ ಕೆಡಿಸ್ಕೊಳ್ಳಲ್ಲ, ಯಾವಾಗಲೂ ನಗಾಡ್ಕೊಂಡು ಆರಾಮ್ಸೆ ಇರ್ತೀನಿ. ಬಟ್ ಆದರೂ ಒಂದೊಂದ್ಸಲ ಅನಿಸುತ್ತೆ ನಾನು ಒಬ್ಬಂಟಿ ಅಂತ ಫೀಲ್ ಆಗೋದಂತೂ ನಿಜ. ಸೊ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಟಾಟಾ ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ.